ಹೇಮಾವತಿ ಜಲಾಶಯ ಯೋಜನೆ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳ ನಡುವೆ ಜಟಾಪಟಿ ಶುರುವಾಗಿದೆ. ಸದ್ಯ ಇವರಿಬ್ಬರ ನಡುವಿನ ಜಗಳ ಭಾರಿ ಹೈಡ್ರಾಮಕ್ಕೆ ಕಾರಣ ಆಗಿದೆ. ಇದಾಗಿರೋದಿಯಲ್ಲಿ ಈ ರಿಪೋರ್ಟ್ ನೋಡ್ಕೊಂಡ್ಬನ್ನಿ. ಒಂದು ಹುದ್ದೆಗೆ ಇಬ್ಬರು ಅಧಿಕಾರಿಗಳ ಕಿತ್ತಾಟ. ಹಾಸನ ಡಿಸಿ ಕಚೇರಿಯಲ್ಲಿ ಹೈಡ್ರಾಮಾ. ಹಾಸನ ಡಿಸಿ ಕಚೇರಿಯಲ್ಲಿರುವಂತಹ ಹೇಮಾವತಿ ಜಲಾಶಯ ಯೋಜನೆ ವಿಶೇಷ ಭೂ ಸ್ವಾಧೀನಾಧಿಕಾರಿ ಹುದ್ದೆ ಈಗ ಕೋಲಾಹಲಕ್ಕೆ ಕಾರಣವಾಗಿದೆ. ಒಂದೇ ಹುದ್ದೆಗಾಗಿ ಈಗ ಹಗ್ಗಜಗ್ಗಾಟ ಶುರುವಾಗಿದೆ. ವಿಷಯ ಏನಪ್ಪಾ ಅಂದ್ರೆ, ಸರ್ಕಾರದ ಆದೇಶದಂತೆ ವರ್ಗಾವಣೆಗೊಂಡಿದ್ದಂತಹ ಈ ಹಿಂದಿನ ಅಧಿಕಾರಿ ಮಂಜುನಾಥ್ ಹಾಗೂ ಅದೇ ಜಾಗಕ್ಕೆ ನೂತನವಾಗಿ ವರ್ಗವಾಗಿ ಬಂದಿರುವಂತಹ ಮಹೇಶ್ ಎಂಬ ಅಧಿಕಾರಿಗಳ ನಡುವೆ ಒಂದೇ ಕುರ್ಚಿಗಾಗಿ ಇದೀಗ ಕಿತ್ತಾಟ ನಡೀತಾ ಇದೆ. ಈ ಹಿಂದೆ ಎಚ್ಆರ್ಪಿ ಎಸ್ಎಸ್ಎಲ್ಒ ಅಧಿಕಾರಿಯಾಗಿದ್ದಂತಹ ಮಂಜುನಾಥ್ ಚೇರ್ ಮೇಲೆ ನೂತನ ಅಧಿಕಾರಿ ಮಹೇಶ್ ಕೂತಿದ್ದನ್ನ ಬಂದು ಈ ಹಿಂದಿನ ಅಧಿಕಾರಿ ಮಂಜುನಾಥ್ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ನಾನು ಕೆಎಟಿ ನ್ಯಾಯಾಲಯಕ್ಕೆ ಹೋಗಿ ತಡೆಯನ್ನ ತಂದಿದ್ದೇನೆ ಅಂತ ಪಟ್ಟು ಹಿಡಿದಿದ್ದಾರೆ. ಕೆಎಸ್ ಅಧಿಕಾರಿಯವರು ಆದೇಶ ಗೊತ್ತಿದ್ರು ಸಹ ಅವರು ನಿನ್ನೆನೇ ನಾನು ಬಂದು ಇಲ್ಲಿ ಕಂಟಿನ್ಯೂಷನ್ ಆಗಿ ವರದಿನೂ ಸಹ ಸರ್ಕಾರಕ್ಕೆ ಕಳಿಸಲಾಗಿದೆ. ಆಲ್ರೆಡಿ ನಿನ್ನೆ ಸಂಜೆ 5 ಗಂಟೆಗೆ ಬಂದು ಕೆಎಟಿ ಆದೇಶ ಆದ ತಕ್ಷಣ ಆದೇಶದ ಕಾಪಿ ಮತ್ತೆ ಪತ್ರಗಳನ್ನು ಸಹ ಡಿಪಿಆರ್ಗೂ ಸಹ ಕಳಿಸಿದ್ದೇನೆ. ಕಂದಾಯ ಇಲಾಖೆಗೆ, ಜಿಲ್ಲಾಧಿಕಾರಿಗಳಿಗೆಲ್ಲ ಕಳಿಸಿದೆ. ನಾನೇನು ಚಾರ್ಜ್ ಕೊಟ್ಟಿಲ್ಲ ಅವರಿಗೆ. ಅವರೇ ಬಂದು ನಾನು ಎಲ್ಲದೇ ಸಂದರ್ಭದಲ್ಲಿ ಅಸ್ಯೂಮ್ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ. ಅವರೇ ಸಿಟಿ ಸೈನ್ ಮಾಡಿಕೊಂಡು ಆಕ್ಚುಲಿ ಚಾರ್ಜ್ ತಗೋಬೇಕು ಬಂದು ತಗೊಂಡಿಲ್ಲ ಅವರು, ಹಂಗೇನೆ ತಗೊಂಡಿದ್ದಾರೆ. ಮತ್ತೆ ಅವರೇ ಕೆಟಿಗೆ ಹಾಕಿರೋದ್ರಿಂದ ಕೆಟಿ ಆದೇಶ ಅವ್ರ ವಿರುದ್ಧವಾಗಿ ಆಗಿರೋದ್ರಿಂದ ಅದನ್ನ ಕೆಟಿ ಆದೇಶನ ಅವರು ಅನುಪಾಲನೆ ಮಾಡಲೇಬೇಕು. ಇತ್ತ ನೂತನವಾಗಿ ಬಂದಿರುವಂತಹ ಅಧಿಕಾರಿ ಮಹೇಶ್ ಕೂಡ ಸುಮ್ಮನಾಗಿಲ್ಲ. ನಾನು ಸರ್ಕಾರದ ಆದೇಶದಂತೆ ಬಂದಿದ್ದೇನೆ, ಡಿಸಿ ಮೇಡಂ ಗಮನಕ್ಕೆ ತಂದು ಅಧಿಕಾರ ಸ್ವೀಕಾರ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಇನ್ನು ದಿನಾಂಕ 23/4/2026 ಆದೇಶ ಅಧಿಸೂಚನೆಯಾಗಿದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯಿಂದ ಏನು 14/18 ಆಡಳಿತ ಸೇವಾಯೋಗಕ್ಕೆ 2026 ದಿನಾಂಕ 23/4/2026 ಅಧಿಸೂಚನೆ ಆಗಿದೆ. ಅಧಿಸೂಚನೆ ನನಗೆ ವಿಶೇಷ ಪ್ರೋತ್ಸಾಹಕಾರಿ ಹೇಮಾವತಿ ಜಲಾಶಯ ಯೋಜನೆ ಹಾಸನ ಶ್ರೀ ಮಂಜುನಾಥ್ ಬಿ ಅವರ ಜಾಗಕ್ಕೆ ನನಗೆ ವರ್ಗಾವಣೆಗೊಳಿಸಿ ಆದೇಶಿಸಿದ್ದಾರೆ. ಅದರಿಂದ ನಾನು ನೆಕ್ಸ್ಟ್ ಡೇ 24/4/2026 ಅಪರಾಹ್ನ ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೆ ತಂದು ನಾನು ಇಲ್ಲಿ ಸಿಟಿಸಿ ಅಸ್ಯೂಮ್ ಮಾಡಿದ್ದೇನೆ. ಇವರಿಬ್ಬರು ನೀ ಕೊಡೆ ನಾ ಬಿಡೆ ಅನ್ನೋ ಹಾಗೆ ಅಧಿಕಾರಿಗಳು ಪರಸ್ಪರ ಕಿತ್ತಾಡಿಕೊಳ್ತಾ ಇದ್ದು, ಈ ಇಬ್ಬರ ಅಧಿಕಾರಿಗಳ ನಡುವೆ ಕೊನೆಗೆ ಯಾರಿಗೆ ಈ ಹುದ್ದೆ ಅನ್ನೋ ತೀರ್ಮಾನ ಸದ್ಯದಲ್ಲೇ ಆಗಲಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹೇಮಾವತಿ ಜಲಾಶಯ ಯೋಜನೆ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳ ನಡುವೆ ಜಟಾಪಟಿ ಶುರುವಾಗಿದೆ. ಸದ್ಯ ಇವರಿಬ್ಬರ ನಡುವಿನ ಜಗಳ ಭಾರಿ ಹೈಡ್ರಾಮಕ್ಕೆ ಕಾರಣ ಆಗಿದೆ. ಇದಾಗಿರೋದಿಯಲ್ಲಿ ಈ ರಿಪೋರ್ಟ್ ನೋಡ್ಕೊಂಡ್ಬನ್ನಿ. ಒಂದು ಹುದ್ದೆಗೆ ಇಬ್ಬರು ಅಧಿಕಾರಿಗಳ ಕಿತ್ತಾಟ. ಹಾಸನ ಡಿಸಿ ಕಚೇರಿಯಲ್ಲಿ ಹೈಡ್ರಾಮಾ. ಹಾಸನ ಡಿಸಿ ಕಚೇರಿಯಲ್ಲಿರುವಂತಹ ಹೇಮಾವತಿ ಜಲಾಶಯ ಯೋಜನೆ ವಿಶೇಷ ಭೂ ಸ್ವಾಧೀನಾಧಿಕಾರಿ ಹುದ್ದೆ ಈಗ ಕೋಲಾಹಲಕ್ಕೆ ಕಾರಣವಾಗಿದೆ. ಒಂದೇ ಹುದ್ದೆಗಾಗಿ ಈಗ ಹಗ್ಗಜಗ್ಗಾಟ ಶುರುವಾಗಿದೆ. ವಿಷಯ ಏನಪ್ಪಾ ಅಂದ್ರೆ, ಸರ್ಕಾರದ ಆದೇಶದಂತೆ ವರ್ಗಾವಣೆಗೊಂಡಿದ್ದಂತಹ ಈ ಹಿಂದಿನ ಅಧಿಕಾರಿ ಮಂಜುನಾಥ್ ಹಾಗೂ ಅದೇ ಜಾಗಕ್ಕೆ ನೂತನವಾಗಿ ವರ್ಗವಾಗಿ ಬಂದಿರುವಂತಹ ಮಹೇಶ್ ಎಂಬ ಅಧಿಕಾರಿಗಳ ನಡುವೆ ಒಂದೇ ಕುರ್ಚಿಗಾಗಿ ಇದೀಗ ಕಿತ್ತಾಟ ನಡೀತಾ ಇದೆ. ಈ ಹಿಂದೆ ಎಚ್ಆರ್ಪಿ ಎಸ್ಎಸ್ಎಲ್ಒ ಅಧಿಕಾರಿಯಾಗಿದ್ದಂತಹ ಮಂಜುನಾಥ್ ಚೇರ್ ಮೇಲೆ ನೂತನ ಅಧಿಕಾರಿ ಮಹೇಶ್ ಕೂತಿದ್ದನ್ನ ಬಂದು ಈ ಹಿಂದಿನ ಅಧಿಕಾರಿ ಮಂಜುನಾಥ್ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ನಾನು ಕೆಎಟಿ ನ್ಯಾಯಾಲಯಕ್ಕೆ ಹೋಗಿ ತಡೆಯನ್ನ ತಂದಿದ್ದೇನೆ ಅಂತ ಪಟ್ಟು ಹಿಡಿದಿದ್ದಾರೆ. ಕೆಎಸ್ ಅಧಿಕಾರಿಯವರು ಆದೇಶ ಗೊತ್ತಿದ್ರು ಸಹ ಅವರು ನಿನ್ನೆನೇ ನಾನು ಬಂದು ಇಲ್ಲಿ ಕಂಟಿನ್ಯೂಷನ್ ಆಗಿ ವರದಿನೂ ಸಹ ಸರ್ಕಾರಕ್ಕೆ ಕಳಿಸಲಾಗಿದೆ. ಆಲ್ರೆಡಿ ನಿನ್ನೆ ಸಂಜೆ 5 ಗಂಟೆಗೆ ಬಂದು ಕೆಟಿ ಆದೇಶ ಆದ ತಕ್ಷಣ ಆದೇಶದ ಕಾಪಿ ಮತ್ತೆ ಪತ್ರಗಳನ್ನು ಸಹ ಡಿಪಿಆರ್ಗೂ ಸಹ ಕಳಿಸಿದ್ದೇನೆ. ಕಂದಾಯ ಇಲಾಖೆಗೆ, ಜಿಲ್ಲಾಧಿಕಾರಿಗಳಿಗೆಲ್ಲ ಕಳಿಸಿದೆ. ನಾನೇನು ಚಾರ್ಜ್ ಕೊಟ್ಟಿಲ್ಲ ಅವರಿಗೆ. ಅವರೇ ಬಂದು ನಾನು ಎಲ್ಲದೇ ಸಂದರ್ಭದಲ್ಲಿ ಅಸ್ಯೂಮ್ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ. ಅವರೇ ಸಿಟಿ ಸೈನ್ ಮಾಡಿಕೊಂಡು ಆಕ್ಚುಲಿ ಚಾರ್ಜ್ ತಗೋಬೇಕು ಬಂದು ತಗೊಂಡಿಲ್ಲ ಅವರು, ಹಂಗೇನೆ ತಗೊಂಡಿದ್ದಾರೆ. ಮತ್ತೆ ಅವರೇ ಕೆಟಿಗೆ ಹಾಕಿರೋದ್ರಿಂದ ಕೆಟಿ ಆದೇಶ ಅವ್ರ ವಿರುದ್ಧವಾಗಿ ಆಗಿರೋದ್ರಿಂದ ಅದನ್ನ ಕೆಟಿ ಆದೇಶನ ಅವರು ಅನುಪಾಲನೆ ಮಾಡಲೇಬೇಕು. ಇತ್ತ ನೂತನವಾಗಿ ಬಂದಿರುವಂತಹ ಅಧಿಕಾರಿ ಮಹೇಶ್ ಕೂಡ ಸುಮ್ಮನಾಗಿಲ್ಲ. ನಾನು ಸರ್ಕಾರದ ಆದೇಶದಂತೆ ಬಂದಿದ್ದೇನೆ, ಡಿಸಿ ಮೇಡಂ ಗಮನಕ್ಕೆ ತಂದು ಅಧಿಕಾರ ಸ್ವೀಕಾರ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಇನ್ನು ದಿನಾಂಕ 23/4/2026 ಆದೇಶ ಅಧಿಸೂಚನೆಯಾಗಿದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯಿಂದ ಏನು 14/18
ಆಳ ಸೇವಾ ಆಯೋಗಕ್ಕೆ 2026 ದಿನಾಂಕ 23/4/2026 ಅಧಿಸೂಚನೆ ಆಗಿದೆ. ಅಧಿಸೂಚನೆಯಲ್ಲಿ ನನಗೆ ವಿಶೇಷ ಪ್ರೋತ್ಸಾಹಕಾರಿ ಹೇಮಾವತಿ ಜಲಾಶಯ ಯೋಜನೆ ಹಾಸನ ಶ್ರೀ ಮಂಜುನಾಥ್ ಬಿ ಅವರ ಜಾಗಕ್ಕೆ ನನಗೆ ವರ್ಗಾವಣೆಗೊಳಿಸಿ ಆದೇಶಿಸಿದ್ದಾರೆ. ಅದರಿಂದ ನಾನು ನೆಕ್ಸ್ಟ್ ಡೇ 24/4/2026 ಅಪರಾಹ್ನ ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೆ ತಂದು ನಾನು ಇಲ್ಲಿ ಸಿಟಿಸಿ ಅಸೀವ್ ಮಾಡಿದ್ದೇನೆ. ಇವರಿಬ್ಬರು ನೀ ಕುಡೆ ನಾ ಬಿಡೆ ಅನ್ನೋ ಹಾಗೆ ಅಧಿಕಾರಿಗಳು ಪರಸ್ಪರ ಕಿತ್ತಾಡಿಕೊಳ್ತಾ ಇದ್ದು, ಈ ಇಬ್ಬರ ಅಧಿಕಾರಿಗಳ ನಡುವೆ ಕೊನೆಗೆ ಯಾರಿಗೆ ಈ ಹುದ್ದೆ ಅನ್ನೋ ತೀರ್ಮಾನ ಸದ್ಯದಲ್ಲೇ ಆಗಲಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಒಂದು ಹುದ್ದೆಗೆ ಇಬ್ಬರು ಅಧಿಕಾರಿಗಳ ಕಿತ್ತಾಟ. ಹಾಸನ ಡಿಸಿ ಕಚೇರಿಯಲ್ಲಿ ಹೈಡ್ರಾಮಾ. ಹಾಸನ ಡಿಸಿ ಕಚೇರಿಯಲ್ಲಿರುವಂತಹ ಹೇಮಾವತಿ ಜಲಾಶಯ ಯೋಜನೆ ವಿಶೇಷ ಭೂ ಸ್ವಾಧೀನಾಧಿಕಾರಿ ಹುದ್ದೆ ಈಗ ಕೋಲಾಹಲಕ್ಕೆ ಕಾರಣವಾಗಿದೆ. ಒಂದೇ ಹುದ್ದೆಗಾಗಿ ಈಗ ಹಗ್ಗಜಗ್ಗಾಟ ಶುರುವಾಗಿದೆ. ವಿಷಯ ಏನಪ್ಪಾ ಅಂದ್ರೆ, ಸರ್ಕಾರದ ಆದೇಶದಂತೆ ವರ್ಗಾವಣೆಗೊಂಡಿದ್ದಂತಹ ಈ ಹಿಂದಿನ ಅಧಿಕಾರಿ ಮಂಜುನಾಥ್ ಹಾಗೂ ಅದೇ ಜಾಗಕ್ಕೆ ನೂತನವಾಗಿ ವರ್ಗವಾಗಿ ಬಂದಿರುವಂತಹ ಮಹೇಶ್ ಎಂಬ ಅಧಿಕಾರಿಗಳ ನಡುವೆ ಒಂದೇ ಕುರ್ಚಿಗಾಗಿ ಇದೀಗ ಕಿತ್ತಾಟ ನಡೀತಾ ಇದೆ. ಈ ಹಿಂದೆ HRP SSLO ಅಧಿಕಾರಿಯಾಗಿದ್ದಂತಹ ಮಂಜುನಾಥ್ ಚೇರ್ ಮೇಲೆ ನೂತನ ಅಧಿಕಾರಿ ಮಹೇಶ್ ಕೂತಿದ್ದನ್ನ ಬಂದು ಈ ಹಿಂದಿನ ಅಧಿಕಾರಿ ಮಂಜುನಾಥ್ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ನಾನು KAT ನ್ಯಾಯಾಲಯಕ್ಕೆ ಹೋಗಿ ತಡೆಯನ್ನ ತಂದಿದ್ದೇನೆ ಅಂತ ಪಟ್ಟು ಹಿಡಿದಿದ್ದಾರೆ. KS ಅಧಿಕಾರಿ ಅವರು ಆದೇಶ ಗೊತ್ತಿದ್ರು ಸಹ ಅವರು ನಿನ್ನೆನೇ ನಾನು ಬಂದು ಇಲ್ಲಿ ಕಂಟಿನ್ಯೂಷನ್ ಆಗಿ ವರದಿನೂ ಸಹ ಸರ್ಕಾರಕ್ಕೆ ಕಳಿಸಲಾಗಿದೆ. ಆಲ್ರೆಡಿ ನಿನ್ನೆ ಸಂಜೆ 5 ಗಂಟೆಗೆ ಬಂದು PAT ಆದೇಶ ಆದ ತಕ್ಷಣ ಆದೇಶದ ಕಾಪಿ ಮತ್ತೆ ಪತ್ರಗಳನ್ನು ಸಹ DPRಗೂ ಸಹ ಕಳಿಸಿದ್ದೇನೆ. ಕಂದಾಯ ಇಲಾಖೆಗೆ, ಜಿಲ್ಲಾಧಿಕಾರಿಗಳಿಗೆಲ್ಲ ಕಳಿಸಿದೆ. ನಾನೇನು ಚಾರ್ಜ್ ಕೊಟ್ಟಿಲ್ಲ ಅವರಿಗೆ. ಅವರೇ ಬಂದು ನಾನು ಎಲ್ಲದೇ ಸಂದರ್ಭದಲ್ಲಿ ಅಸ್ಯೂಮ್ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ. ಅವರೇ ಸಿಟಿ ಸೈನ್ ಮಾಡಿಕೊಂಡು ಆಕ್ಚುಲಿ ಚಾರ್ಜ್ ತಗೋಬೇಕು ಬಂದು ತಗೊಂಡಿಲ್ಲ ಅವರು, ಹಂಗೇನೆ ತಗೊಂಡಿದ್ದಾರೆ. ಮತ್ತೆ ಅವರೇ KT ಹಾಕಿರೋದ್ರಿಂದ KT ಆದೇಶ ಅವ್ರ ವಿರುದ್ಧವಾಗಿ ಆಗಿರೋದ್ರಿಂದ ಅದನ್ನ KT ಆದೇಶನ ಅವರು ಅನುಪಾಲನೆ ಮಾಡಲೇಬೇಕು. ಇತ್ತ ನೂತನವಾಗಿ ಬಂದಿರುವಂತಹ ಅಧಿಕಾರಿ ಮಹೇಶ್ ಕೂಡ ಸುಮ್ಮನಾಗಿಲ್ಲ. ನಾನು ಸರ್ಕಾರದ ಆದೇಶದಂತೆ ಬಂದಿದ್ದೇನೆ, ಡಿಸಿ ಮೇಡಂ ಗಮನಕ್ಕೆ ತಂದು ಅಧಿಕಾರ ಸ್ವೀಕಾರ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಇನ್ನು ದಿನಾಂಕ 23/4/2026 ಆದೇಶ ಅಧಿಸೂಚನೆ ಆಗಿದೆ. ಸಿಬ್ಬಂದಿ ಮತ್ತು ಆಳ ಸೇವಾ ಇಲಾಖೆಯಿಂದ ಏನು 14/18 ಆಳ ಸೇವಾ ಆಯೋಗಕ್ಕೆ 2026 ದಿನಾಂಕ 23/4/2026 ಅಧಿಸೂಚನೆ ಆಗಿದೆ. ಅಧಿಸೂಚನೆಯಲ್ಲಿ ನನಗೆ ವಿಶೇಷ ಪ್ರೋತ್ಸಾಹಕಾರಿ ಹೇಮಾವತಿ ಜಲಾಶಯ ಯೋಜನೆ ಹಾಸನ ಶ್ರೀ ಮಂಜುನಾಥ್ ಬಿ ಅವರ ಜಾಗಕ್ಕೆ ನನಗೆ ವರ್ಗಾವಣೆಗೊಳಿಸಿ ಆದೇಶಿಸಿದ್ದಾರೆ. ಅದರಿಂದ ನಾನು ನೆಕ್ಸ್ಟ್ ಡೇ 24/4/2026 ಅಪರಾಹ್ನ ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೆ ತಂದು ನಾನು ಇಲ್ಲಿ ಸಿಟಿಸಿ ಅಸೀವ್ ಮಾಡಿದ್ದೇನೆ. ಇವರಿಬ್ಬರು ನೀ ಕುಡೆ ನಾ ಬಿಡೆ ಅನ್ನೋ ಹಾಗೆ ಅಧಿಕಾರಿಗಳು ಪರಸ್ಪರ ಕಿತ್ತಾಡಿಕೊಳ್ತಾ ಇದ್ದು, ಈ ಇಬ್ಬರ ಅಧಿಕಾರಿಗಳ ನಡುವೆ ಕೊನೆಗೆ ಯಾರಿಗೆ ಈ ಹುದ್ದೆ ಅನ್ನೋ ತೀರ್ಮಾನ ಸದ್ಯದಲ್ಲೇ ಆಗಲಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.